ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಈರುಳ್ಳಿ ಪಲ್ಯ ಚಪಾತಿ ಮಾಡೋದು ನೋಡೋಣ ಬನ್ನಿ. ಈರುಳ್ಳಿ ಒಂದು 6, ಹಸಿಮೆಣಸಿನ್ಕಾಯಿ ಒಂದು 6, ಕ್ಯಾಪ್ಸಿಕಮ್ ಒಂದು, ಅರಿಶಿನ ಒಂದು ಅರ್ಧ ಚಮಚ, ಕರಿಬೇವು 2 ಕಡ್ಡಿ, ಅಚ್ಚ ಖಾರದ ಪುಡಿ 1 ಚಮಚ, ಕೊತ್ತಂಬರಿ ಸ್ವಲ್ಪ, ಒಗ್ಗರಣೆಗೆ ಸಾಸಿವೆ ಜೀರಿಗೆ 1 ಚಮಚ, ಕಡಲೆಬೇಳೆ ಉದ್ದಿನಬೇಳೆ 1 ಚಮಚ, ಟೊಮೊಟೊ ಒಂದು 3, ಒಗ್ಗರಣೆ ಮಾಡಲು ಎಣ್ಣೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ಎಣ್ಣೆ ಹಾಕಿ ಇಟ್ಟಿದ್ದೇನೆ. ಬನ್ನಿ ಮಾಡೋದಿಗೆ ನೋಡೋಣ. ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ, ಕಡಲೆಬೇಳೆ ಉದ್ದಿನಬೇಳೆ, ಅರಿಶಿನ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನಕಾಯಿ ಫ್ರೈ ಮಾಡೋಣ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊವನ್ನು ಕಟ್ ಮಾಡಿರೋ ಟೊಮೊಟೊನ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ನೋಡಿ, ಟೊಮೊಟೊ ಫ್ರೈ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಚಮಚ ಉಪ್ಪು, ಕೊತ್ತಂಬರಿ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಈರುಳ್ಳಿ ಪಲ್ಯ ರೆಡಿ ಆಗುತ್ತದೆ. ನೋಡಿ, ಈರುಳ್ಳಿ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರ್ತದೆ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ.